ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳ ಹೆಸರಲ್ಲಿ ಯಾವುದೇ ಹಣ ದುರ್ಬಳಕೆ ಆಗಿಲ್ಲವೆಂದು ರಾಯಚೂರು ಜಿಲ್ಲೆಯ ಸಿಂಧನೂರು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕೆಲವು ದಿನಗಳ ಹಿಂದೆ ವಿದ್ಯಾರ್ಥಿಗಳ ಹಾಜರಾತಿಯ ತಪ್ಪು ಲೆಕ್ಕ ನೀಡಿ ಅಧಿಕಾರಿಗಳು ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಸುಧಾಕರ ಎಂಬುವವರು ಆರೋಪ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಇಡಿ ವಿಜಯಲಕ್ಷ್ಮಿ ಅವರು ಸ್ಪಷ್ಟನೆ ಕೊಟ್ಟು ಸುಧಾಕರ ಎನ್ನುವವರು ದೂರು ಕೊಟ್ಟಿರುತ್ತಾರೆ. ಇದರ ಆಧಾರದ ಮೇಲೆ ದಾಖಲೆ ಪರಿಶೀಲಿಸಿದ ವೇಳೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಪಿಯುಸಿ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗಳ ಹಾಜರಾತಿ ಇರುವುದಿಲ್ಲ. ಆದರೆ ವಾರ್ಡನ್ ಶರಣಪ್ಪ ಅವರು ಆಹಾರ ಸಾಮಗ್ರಿ ತಗೊಳ್ಳೋದಕ್ಕೆ ಇಂಡೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತೆಗೆದುಕೊಂಡ ಆಹಾರ ಸಾಮಗ್ರಿಯ ಶುಲ್ಕವನ್ನ ಪ್ರಸ್ತುತ ವರ್ಷದ ಮೇ ತಿಂಗಳಿಗೆ ಬಳಕೆ ಮಾಡಿಕೊಳ್ಳಲಾಗುವುದು ಎಂದು ಮಾಧ್ಯಮದ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು ತಮ್ಮ ಮೇಲೆ ಕೇಳಿಬಂದ ಆರೋಪಕ್ಕೆ ಸ್ಪಷ್ಟನೆ ನೀಡಿದ ವಾರ್ಡನ್ ಶರಣಪ್ಪ ಪ್ರತಿಕ್ರಿಯಿಸಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಪಿಯುಸಿ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗಳು ಇರುತ್ತಾರೆನ್ನುವುದು ನಮಗೆ ತಿಳಿದಿರಲಿಲ್ಲ. ಹೀಗಾಗಿ ಇಂಡೆಂಟ್ ಕೊಡಲಾಗಿತ್ತು. ಅಧಿಕಾರಿಗಳ ಸೂಚನೆ ಮೇರೆಗೆ ಮೇ ತಿಂಗಳಿಗೆ ಶುಲ್ಕ ತೋರಿಸಿ ಆಹಾರ ಸಾಮಗ್ರಿ ಬಳಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅದೇನೇ ಇರಲಿ, ಮಕ್ಕಳ ಬಾಳಿನ ಆಶಾಕಿರಣವಾದ ಸಮಾಜ ಕಲ್ಯಾಣ ಇಲಾಖೆಯು ಶಿಸ್ತಿನಿಂದ ಇದ್ದರೆ ಮಕ್ಕಳ ವಿದ್ಯಾಭ್ಯಾಸವು ಉನ್ನತ ಸ್ಥಾನಕ್ಕೆ ಏರುವುದಂತೂ ಖಚಿತ. ನಾನು ಅದು ಏನಿದೆ ನೋಡ್ತೇನೆ, ನೋಡಿ ನಿಮಗೆ ಹೇಳ್ತೇನೆ ಅಂತಂದು ಆ ದೂರುದಾರರಿಗೆ ನಾನು ಹೇಳಿದೆ. ಸೊ ಈ ಕಡತಗಳನ್ನು ನೋಡಿದಾಗ ಈ ಹಿಂದೆ ಪ್ರಭಾರಿ ಇದ್ದಂತಹ ಉಮೇಶ್ ಸಿಗ್ನಲ್ ಸರ್ ಅವರು ಡಿ ಅವರಿಗೆ ಒಂದು ಲೆಟ್ರ್ ಮಾಡಿರ್ತಾರೆ. ಸೊ ಏಪ್ರಿಲ್ ತಿಂಗಳಲ್ಲಿ 363 ವಿದ್ಯಾರ್ಥಿಗಳಿಗೆ ಬೇಡಿಕೆ ಪಟ್ಟಿಯನ್ನು ಈಗಾಗಲೇ ಟೆಂಡರ್ದಾರಿಗೆ ಸಲ್ಲಿಸಿದ್ದೀವಿ. ಟೆಂಡರ್ದಾರ ಆಹಾರವನ್ನು ಸರಬರಾಜು ಮಾಡಿರ್ತಾರೆ ಸದರಿ ವಸತಿ ನಿಲಯಕ್ಕೆ. ಸೊ ಅದು ಹೆಚ್ಚಿಗೆ ಸಲ್ಲಿಕೆಯಾದಂತಹ ವಿದ್ಯಾರ್ಥಿಗಳ ಒಂದು ಆಹಾರ ಸಾಮಗ್ರಿ ಅದನ್ನು ಮುಂದಿನ ತಿಂಗಳಿಗೆ ಉಳಿತಾಯ ತೋರಿಸ್ತೇವೆ. ಸೊ ಇಲ್ಲಿವರೆಗೂ ಯಾವುದೇ ನಾವು ಬಿಲ್ಲನ್ನು ಕ್ಲೇಮ್ ಮಾಡಿರುವುದಿಲ್ಲ ಅಂತಂದು ಪತ್ರದ ಮೂಲಕ ಮಾನ್ಯ ಉಪನಿರ್ದೇಶಕರಿಗೆ ಸಲ್ಲಿಸಿರ್ತಾರೆ. ತದನಂತರ ಕೊಡೋದೇನಪ್ಪ ಅಂತಂದರೆ, ನಾವು ಏಪ್ರಿಲ್ ಮಾಹಿಗೆ ಮಾರ್ಚ್ ತಿಂಗಳಲ್ಲಿ ಇಂಡೆಂಟನ್ನು ಕೊಡುವಾಗ ನಮ್ಮ ವಸತಿನಿಲಯದ ವಿದ್ಯಾರ್ಥಿಗಳನ್ನು ಪರಿಗಣಿಸಿ ನಾವು ಇಂಡೆಂಟ್ ಕೊಟ್ಟಿರ್ತೇವೆ. ಆದರೆ ಏಪ್ರಿಲ್ ಮತ್ತು ಮೇ ಮಾಹಿಗೆ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ರಜೆ ತೆರಳುವ ಮಾಹಿತಿ ನಮಗೆ ಇರಲಿಲ್ಲ. ಮತ್ತು ಆದ್ದರಿಂದ ಈ ಇಂಡೆಂಟನ್ನು ಸಲ್ಲಿಸುವಾಗ ಏನಾಗಿದೆ ಅಂದರೆ, ಹೆಚ್ಚಿನ ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳೊಂದಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿಸ್ಬಿಟ್ಟು ನಾವು ಸಲ್ಲಿಕೆ ಮಾಡ್ತಿದ್ದೇವೆ. ಅಂದರೆ ಸುಮಾರು ಒಂದು 360 ವಿದ್ಯಾರ್ಥಿಗಳಿಗೆ ನಾವು ಸಲ್ಲಿಕೆ ಮಾಡ್ತಿದ್ದೇವೆ. ಅದು ಸ್ವಲ್ಪ ಅಡಚಣೆ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳ ಆಹಾರ ಬೇಡಿಕೆ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅಂತೇಳಿ ದೂರು ಇದೆ. ಆ ರೀತಿ ಯಾವುದೇ ಹಣ ದುರ್ಬಳಕೆ ಆಗಿಲ್ಲ. ಯಾಕಂತಂದರೆ ನಾವು